ನಮ್ಮೂರ ಸ್ವಚ್ಛತೆಗಾಗಿ ನಮ್ಮ ಕುಡ್ಲ 24x7 ವಿನೂತನ ಅಭಿಯಾನ ಸ್ವಚ್ಛತೆಯ ಪೋಷಕರ ಜೊತೆಗೆ ನಿಮ್ಮ ನೆಚ್ಚಿನ ವಾಹಿನಿಯ ಸಹಪಯಣ. ಇದುವೇ ಈ ಹೊತ್ತಿನ ವಿಶೇಷ ಸ್ವಚ್ಛ ನಮ್ಮೂರು. ನಾನು ಇರ್ಷಾದ್ ಕಿನ್ನಿಗೋಳಿ. ನಮಸ್ಕಾರ ವೀಕ್ಷಕರೇ, ಸ್ವಚ್ಛ ನಮ್ಮೂರು ಪವರ್ಡ್ ಬೈ ಐಡಿಯಲ್ ಐಸ್ ಕ್ರೀಮ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಪ್ರತಿ ವಾರವೂ ಕೂಡ ಯಾರೆಲ್ಲ ಸ್ವಚ್ಛತೆಯನ್ನು ಮಾಡ್ತಾರೆ ಅವರ ಜೊತೆಗಿರ್ತೀವಿ. ಅವರಿಗೆ ಬೇಕಾದಂಥ ಪ್ರೋತ್ಸಾಹವನ್ನು ಕೊಡುವಂಥ ನಿಟ್ಟಿನಲ್ಲಿ ನಾವು ಅವರ ಜೊತೆಗೆ ಹೋಗ್ತೀವಿ. ಅವ್ರು ಮಾಡುವಂಥ ಕೆಲಸ ಕಾರ್ಯದ ಬಗ್ಗೆ ನೋಡ್ತೀವಿ, ನಿಮಗೆ ಪ್ರೆಸೆಂಟ್ ಮಾಡ್ತೀವಿ, ಅದರ ಜೊತೆಗೆ ಅವರನ್ನು ನಾವು ಮಾತಾಡಿಸ್ತೀವಿ. ಈ ವಾರ ಇನ್ನೊಂದು ಕಡೆಯಲ್ಲಿ ನಾವೊಂದು ವಿಶೇಷವಾದಂಥ ಕಾರ್ಯಕ್ರಮ ಇವತ್ತು ನಾವು ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ನಾವು ಕಳೆದ ವಾರ ಗಮನಿಸ್ತಾ ಇದ್ದೀವಿ, ರಾಮಕೃಷ್ಣ ಮಿಷನ್ ಸಂಸ್ಥೆಯವರು ಕೊಟ್ಟಾರ ಚೌಕಿಯ ಫ್ಲೈಓವರ್ ಕೆಳಗಡೆ ಯಾವ ರೀತಿಯಾದಂಥ ಚಿತ್ತಾರ ಮೂಡಿಸಿದ್ರು ಅನ್ನುವಂಥ ನಾವು ನೋಡ್ಕೊಂಡು ಬಂದಿದ್ದೀವಿ. ಈ ವಾರ ಇನ್ನೊಂದು ವಿಶೇಷ ಏನು ಅಂತಂದರೆ, ಪ್ರತಿ ಸೆಪ್ಟೆಂಬರ್ 3ನೇ ಶನಿವಾರ ಅಂತ ಏನು ಬರುತ್ತೋ ಅದು ಅಂತಾರಾಷ್ಟ್ರೀಯ ಕರಾವಳಿ ಸ್ವಚ್ಛತಾ ದಿನ ಎನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಘೋಷಣೆ ಆಗಿರುವಂಥದ್ದು. ನಾವು ಅದರ ಹಿನ್ನೆಲೆಯನ್ನು ನೋಡೋದಾದರೆ ಅದು ಅಮೆರಿಕ ದೇಶದಿಂದ ಶುರುವಾಗುತ್ತೆ ಒಂದು 30-35 ವರ್ಷಗಳ ಹಿಂದೆ. ಈಗಲೂ ಕೂಡ ಭಾರತದಲ್ಲಿ ಅದರ ಮಟ್ಟಿಗೆ ಬಹುದೊಡ್ಡದಾದಂಥ ಯಾವುದೇ ರೀತಿಯಾದಂಥ ಜಾಗೃತಿ ಇಲ್ಲದೆ ಹೋದರೂ ಕೂಡ ಒಂದಿಷ್ಟು ಸಂಘ ಸಂಸ್ಥೆಗಳು ಸೇರಿಕೊಂಡು ಅದರ ಆ ನಿಟ್ಟಿನಲ್ಲಿ ಕೆಲಸ ಕಾರ್ಯವನ್ನು ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಗಮನಿಸಬೇಕಾಗುತ್ತೆ, ಈ ವಾರದ ವಿಶೇಷತೆಯೇ ಅದು ಅಂತಾರಾಷ್ಟ್ರೀಯ ಕರಾವಳಿ ಸ್ವಚ್ಛತಾ ದಿನದ ಆ ನಿಟ್ಟಿನಲ್ಲಿ ಮಂಗಳೂರಿನ ಮೀನುಗಾರಿಕಾ ವಿದ್ಯಾಲಯ, ಇನ್ನೊಂದು ಕಡೆಯಲ್ಲಿ CISF, ಇನ್ನೊಂದು ಕಡೆಯಲ್ಲಿ ಇಂಡಿಯನ್ ಕೋಸ್ಟ್ ಗಾರ್ಡ್, ಈ ಮೂರು ಸಂಸ್ಥೆಗಳು ಸೇರಿಕೊಂಡು ಇವತ್ತು ತಣ್ಣೀರು ಬಾವಿ ಬೀಚನ್ನು ಕ್ಲೀನ್ ಮಾಡಬೇಕು ಅಂತ ಬಂದಿದ್ದಾರೆ. ಬನ್ನಿ ನೋಡ್ಕೊಂಬರೋಣ ಯಾವ ರೀತಿಯಾಗಿದೆ ತಣ್ಣೀರು ಬಾವಿ ಬೀಚ್ ಅನ್ನುವಂಥದ್ದನ್ನು. ವೀಕ್ಷಕರೇ, ಮೀನುಗಾರಿಕಾ ಮಹಾವಿದ್ಯಾಲಯ, CISF, ಅದೇ ರೀತಿ ಇಂಡಿಯನ್ ಕೋಸ್ಟ್ ಗಾರ್ಡ್, ಈ ಮೂರು ಸಂಸ್ಥೆಗಳು ಸೇರ್ಕೊಂಡು ಇವತ್ತು ಮಂಗಳೂರಿನ ಪ್ರಸಿದ್ಧ ಬೀಚ್ಗಳಲ್ಲಿ ಒಂದಾಗಿರುವಂಥ ತಣ್ಣೀರು ಬಾವಿ ಬೀಚ್ನಲ್ಲಿದ್ದಾರೆ. ತಣ್ಣೀರು ಬಾವಿ ಬೀಚ್ ಅಂದರೆ ನಮಗೆ ಪ್ರಮುಖವಾಗಿ ಗೊತ್ತಿರುವಂಥದ್ದೇ. ದಿನಕ್ಕೆ ಸಾವಿರಾರು ಮಂದಿ ಬರ್ತಾರೆ. ಇನ್ನೇನೋ ಮಳೆ ಕಡಿಮೆ ಆಯಿತು, ಆ ನಿಟ್ಟಿನಲ್ಲಿ ಸಾಕಷ್ಟು ಸಾವಿರಾರು ಮಂದಿ ಪ್ರತಿದಿನಕ್ಕೆ ಬರ್ತಾರೆ. ಪ್ರತಿದಿನ ಇಲ್ಲಿ ಮೋಜು ಮಸ್ತಿ ಮಾಡ್ತಾರೆ, ಜೊತೆಗೆ ನೀರಲ್ಲಿ ಆಟ ಆಡ್ತಾರೆ, ಎಲ್ಲ ಮಾಡ್ತಾರೆ. ಅಂದರೆ ಇಲ್ಲಿ ತಿಂಡಿ ತಿನಿಸುವಂಥ ತರುವಂಥದ್ದು, ಪ್ಲಾಸ್ಟಿಕ್ ತರುವಂಥ ಎಲ್ಲ ಮಾಡ್ತಾರೆ. ಆದರೆ ಎಷ್ಟೋ ಬಾರಿ ನಾವು ಏನು ಎಡವುತ್ತೀವಿ ಅಂತಂದರೆ, ನಮ್ಮ ಜನರು ಎಲ್ಲ ಎಡವುತ್ತಾರೆ ಅಂತಂದರೆ ಪ್ಲಾಸ್ಟಿಕ್ ತರ್ತಾರೆ, ಪ್ಲಾಸ್ಟಿಕ್ ಬಾಟಲ್ಸ್ ತರ್ತಾರೆ, ನೀರಿನ ಬಾಟಲ್ಸ್ ತರ್ತಾರೆ, ಅಥವಾ ಇನ್ನಿತರ ಸ್ಟ್ರಾ ಇರ್ಬೋದು, ಅಥವಾ ಸಣ್ಣ ಸಣ್ಣ ಪ್ಲಾಸ್ಟಿಕ್ ಕಪ್ ಇರ್ಬೋದು, ಅದೆಲ್ಲವನ್ನು ತರ್ತಾರೆ. ಅದನ್ನು ಎಲ್ಲಿ ಹಾಕಬೇಕು ಅಂದರೆ ಎಲ್ಲಿ ಯೂಸ್ ಮೀ ಅಂತ ಒಂದು ಡಬ್ಬ ತೋರ್ತಾ ಇದೆಯೋ, ಅಂದರೆ ಕಸದ ಡಬ್ಬಿ ತೋರ್ತಾ ಇದೆ, ಅದಕ್ಕೆ ಹಾಕಲ್ಲ. ಬದಲಾಗಿ ತಮ್ಮ ಸ್ವಯಂ ಇಚ್ಛೆಯಿಂದ ಎಲ್ಲೆಲ್ಲ ಬಿಸಾಡಿ ಬಿಡ್ತಾರೆ. ಆದರೆ ಈ ಬೀಚ್ ಕ್ಲೀನ್ ಮಾಡುವಂಥದ್ದು ಬಹುದೊಡ್ಡ ಸವಾಲೆ. ಯಾಕಂತಂದರೆ ಈ ಬೀಚ್ ಅಂತಂದರೆ ಅದು ಯಾವುದೊಂದು ಸಣ್ಣ ಪ್ರದೇಶ ಅಲ್ಲ, ತುಂಬ ವಿಶಾಲವಾಗಿ ಹರಡ್ಕೊಂಡಿರುತ್ತೆ. ವಿಶಾಲವಾದಂಥ ಒಂದು ರೀತಿಯ ಮೈದಾನ ರೀತಿಯಲ್ಲಿ ಇರುತ್ತೆ. ನಾವು ಗಮನಿಸ್ತಾ ಇದ್ದೀವಿ, ಮಂಗಳೂರಿನ ಕರಾವಳಿ ತೀರವಂತೂ ಸಾಕಷ್ಟು ಉದ್ದನೆ ಹರಡ್ಕೊಂಡಿರುವಂಥದ್ದು. ಅದನ್ನು ಒಂದೇ ಸಮನೆ ಕ್ಲೀನ್ ಮಾಡೋದಕ್ಕೆ ಒಂದಿಷ್ಟು ಅಸಾಧ್ಯನೇ. ಆದರೆ CISF ಇರ್ಬೋದು, ಮೀನುಗಾರಿಕಾ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿರ್ಬೋದು, ಪ್ರೊಫೆಸರ್ಸ್ ಇರ್ಬೋದು, ಇನ್ನೊಂದು ಕಡೆಯಲ್ಲಿ ಇಂಡಿಯನ್ ಕೋಸ್ಟ್ ಗಾರ್ಡ್ ಇರ್ಬೋದು, ಇವರೆಲ್ಲರೂ ಸೇರಿಕೊಂಡು ಒಂದು ಸಣ್ಣ ಪ್ರಯತ್ನ ಇವತ್ತು ಮಾಡ್ತಾ ಇದ್ದಾರೆ. ನೋಡ್ಕೊಂಬರೋಣ, ಅವರ ಅಧಿಕಾರಿಗಳ ಜೊತೆ ಮಾತಾಡೋಣ, ಸ್ಟೂಡೆಂಟ್ಸ್ ಜೊತೆ ಮಾತಾಡೋಣ. ಯಾವ ರೀತಿಯಾಗಿ ಇದೆ ತಣ್ಣೀರು ಬಾವಿ ಬೀಚ್ ಅನ್ನುವಂಥದ್ದು, ಯಾವ ರೀತಿಯಾಗಿ ಸ್ವಚ್ಛತಾ ಆಂದೋಲನ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ನೋಡ್ಕೊಂಬರೋಣ.
This today's event is a part of a major initiative which has been taken internationally to keep the beaches clean. Honorable Prime Minister of India, Sri Narendra Modi, has taken up long before as a part of Swachh Bharat Abhiyan. Several governments which have been there have always focused upon the coastal and the marine areas because they are so important to our Indian civilization. The coastal areas are not only a place which can be enjoyed by the tourist or a recreation purpose, but it is also a life for 25% of the population which has been living along the coast for centuries. They have been practicing fishing, they have been practicing agriculture, they have been practicing various other horticulture and other purposes for their livelihood. So the ocean and the coast and the marine areas have been a mixture of life and security for them. So this has been going on since years. But last 20 years when the development has taken place, massive development has taken place on the coast because the coast provides a window for trades and economic. So we have utilized the coastal areas for undue and large scale investment purposes which has polluted the coastal environment and also hindered upon the livelihood of the coastal communities. Hence the College of Fisheries has taken this initiative as a part of the Government of India to clean up or show to the country that we are also involved in cleaning up of these beaches so that the ocean comes back to its pristine environment as early as possible so that a fisherman can catch fish and their livelihood can be safeguarded for the next few generations. Today plastics is so much in the oceans that we are catching more plastics than the fish. The plastics being in the sea takes 100 to 1000 years to disintegrate, and during over a period of time they disintegrate into microplastics and get into fish, and when we consume fish the plastic gets into the human beings causing various hormonal, psychological and other disorders in this thing. So when the plastics are there in the, not only fish and other microorganisms are affected but also humans are consumed. So I have made a pledge today. My students all have agreed that they will not use single-use plastic henceforth, will minimize use of plastic, and also will propagate this message to all citizens of this country that use of plastics harms my fishermen more than anything else. Thank you. ಪ್ರತಿ ವರ್ಷ ಸೆಪ್ಟೆಂಬರ್ 3ನೇ ಶನಿವಾರವನ್ನು ಬೀಚ್ಗಳ ಸ್ವಚ್ಛತಾ ಕಾರ್ಯಕ್ರಮವಾಗಿ ಆಯೋಜಿಸಲಾಗ್ತದೆ. ಜಗತ್ತಿನಾದ್ಯಂತ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗ್ತದೆ. ಇತ್ತೀಚೆಗೆ ತಮಗೆ ಗೊತ್ತಿರುವ ಹಾಗೆ ಜಲಪರಿಸರ ಸಮಸ್ಯೆ ಜಾಸ್ತಿ ಆಗ್ತಾಯಿದೆ, ಮಾಲಿನ್ಯ ಜಾಸ್ತಿ ಆಗ್ತದೆ. ಎಲ್ಲವೂ ಕೂಡ ಮಾನವ ನಿರ್ಮಿತ. ಇವತ್ತಿನ ಜನಸಂಖ್ಯೆ ನೆನೆಸ್ಕೊಂಡ್ರೆ ಪ್ರಪಂಚದಲ್ಲಿ 7.7 ಬಿಲಿಯನ್ ಮತ್ತು ಭಾರತದಲ್ಲಿ 136 ಕೋಟಿ. ಕೇವಲ 10% ಜನ, ಶೇಕಡ 10% ಜನ ಪ್ಲಾಸ್ಟಿಕ್ಕನ್ನು ಬಳಸಿದ್ರೆ ಒಂದು ದಿನಕ್ಕೆ 113 ಕೋಟಿಯಷ್ಟು ಪೀಸ್ಗಳು ಬೀಚಿಗೆ ಬಂದು ಸೇರ್ತವೆ ಅಥವಾ ಸಮುದ್ರವನ್ನು ಸೇರ್ತವೆ, ಅಥವಾ 77 ಕೋಟಿ ಸಂಖ್ಯೆಯ ಪ್ಲಾಸ್ಟಿಕ್ ಅಂಶ ಪ್ರತಿ ದಿನ ಸೇರುತ್ತೆ. ಅದಕ್ಕಾಗಿ ನೋಡಿ, ನೀವು ಈ ಪ್ಲಾಸ್ಟಿಕ್ಕನ್ನು ನೋಡಬಹುದು. ಪ್ರತಿದಿನ ಯೂಸ್ ಮಾಡುವಂತಹ ಈ ಸ್ಟ್ರಾ, ಚಾಕ್ಲೇಟ್ ಕವರ್ಗಳು, ಪ್ಲಾಸ್ಟಿಕ್ ಬಾಟಲ್ಗಳು, ಆಯಿಂಟ್ಮೆಂಟ್ ಶಾಷೆಗಳು, ಇವನ್ನ ಯಾವನ್ನೇ ನೋಡಿ, ಅಥವಾ ಟೂತ್ ಬ್ರಷ್, ಸೇವಿಂಗ್ ಬ್ಲೇಡ್, ಇಯರ್ ಬಡ್ಸ್, ಇವೆಲ್ಲವೂ ಕೂಡ ಪ್ಲಾಸ್ಟಿಕ್ನಿಂದಲೇ ಮಾಡಲಾಗಿದೆ. ನಾನು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಅಥವಾ ಇತರ ವಿಜ್ಞಾನಿಗಳಿಗೆ ಇದನ್ನು ಬಯೋಡಿಗ್ರೇಡೇಬಲ್ ಮೆಟೀರಿಯಲಿಂದ ಅಥವಾ ಮರದಿಂದ ಅಥವಾ ಇತರ ಕೊಳೆಯುವಂತಹ ವಸ್ತುಗಳಿಂದ ಮಾಡಿದರೆ ಪರಿಸರದ ಮೇಲೆ ಒತ್ತಡ, ಹಾನಿ ಎರಡೂ ಕಡಿಮೆ ಆಗುತ್ತೆ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ಪ್ರತಿನಿತ್ಯದ ಜೀವನದಲ್ಲಿ ರೆಡ್ಯೂಸ್, ರೀಸೈಕಲ್, ರಿಯೂಸ್ ಜೊತೆಗೆ ರಿಫ್ಯೂಸ್ ಕೆಲವನ್ನ ಬಳಕೆ ನಿಷೇಧ ಮಾಡುವುದರಿಂದ ನಮ್ಮ ಈ ಒಂದು ಪರಿಸರವನ್ನು ಸಂರಕ್ಷಣೆ ಮಾಡ್ಕೊಳ್ಬೋದು. ಯಾಕಂದರೆ ನಾವು ಸಂರಕ್ಷಣೆ ಮಾಡ್ಕೊಳ್ಳೋದು ಹೋದರೆ ಮುಂದಿನ ಪೀಳಿಗೆಗೆ ಎಲ್ಲ ಈ ಜಲಸಂಪತ್ತು ವಿನಾಶತ ಹೋಗುತ್ತೆ. ಭಾಳಷ್ಟು ಪ್ಲಾಸ್ಟಿಕ್ ಸಮುದ್ರ ಸೇರಲಾಗಿ ಕಡಲಾಮೆಗಳು, ತಿಮಿಂಗ್ಲಗಳು, ಶಾರ್ಕ್ ಅಂತಹ ಮೀನುಗಳು ಪ್ಲಾಸ್ಟಿಕ್ಕನ್ನು ತಿಂತವೆ, ಸಾಯ್ತಾ ಇದ್ದಾವೆ. ಎಷ್ಟೋ ಕಡೆ ಪ್ಲಾಸ್ಟಿಕ್ ಸೇರಿ ಪ್ಲಾಸ್ಟಿಕ್ ದ್ವೀಪಗಳೇ ಆಗಿದೆ. ಹಾಗಾಗಿ ವಿಜ್ಞಾನ ತಂತ್ರಜ್ಞಾನ ಎಷ್ಟೇ ಮುಂದುವರೆದಿದ್ರೂ ಕೂಡ ಒಂದಷ್ಟು ಪ್ರಜ್ಞಾವಂತಿಕೆಯಿಂದ ವರ್ತಿಸಿದರೆ ನಮ್ಮ ಜಲಪರಿಸರವನ್ನು ಸಂರಕ್ಷಣೆ ಮಾಡಿಕೊಳ್ಬೇಕು. ನಮ್ಮ ಬೀಚ್ಗಳು ನಮ್ಮ ನಗರದ ಆರೋಗ್ಯವನ್ನು ಸೂಚಿಸಬೇಕು. ಅಂತಹ ಸ್ವಚ್ಛ ಪರಿಸರವನ್ನು ನಿರ್ಮಾಣ ಮಾಡಿಕೊಳ್ಳುವಲ್ಲಿ ಪ್ರತಿಯೊಬ್ಬರ ಪಾಲು ಇದೆ. ಅದನ್ನು ದೈನಂದಿನ ಚಟುವಟಿಕೆಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧ ಮಾಡಿದ್ರೆ ಖಂಡಿತವಾಗಿ ಸುಂದರವಾದ ಪರಿಸರವನ್ನು ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆ ಬಗ್ಗೆ ಪ್ರತಿಯೊಬ್ಬರು ಪ್ರಜ್ಞಾವಂತಿಕೆಯಿಂದ ವರ್ತಿಸಬೇಕು ಅಂತ ವಿನಂತಿಸ್ಕೊಳ್ತೇನೆ.
ಅಮೆರಿಕಾದವರು 1960ರ ದಶಕದಲ್ಲಿ ಒಂದು ಸ್ಲೋಗನ್ ಹೇಳಿದರು. ಏನು ಅಂದರೆ ಗುಡ್ ಲೈಫ್ ಥ್ರೂ ಕೆಮಿಸ್ಟ್ರಿ. ಆಗ ಶುರುವಾಯಿತು ನೋಡಿ ಪೆಸ್ಟಿಸೈಡ್ಸು, ಕೆಮಿಕಲ್ ಫರ್ಟಿಲೈಸರ್ಸು, all these chemicals were produced, and along with these chemical products came plastic. When plastic ಅನ್ನೋದು ಎಲ್ಲರ ಕೈಗೂ ಸಿಗ್ಲಿಕ್ಕೆ ಶುರುವಾದಾಗ ಎಲ್ಲರಿಗೂ ಥ್ರಿಲ್, ಎಷ್ಟು ಸುಲಭದಲ್ಲಿ ನಾವು ಇದನ್ನು ಬಳಸ್ಕೊಂಡು ಲೈಫ್ನ ಕಂಫರ್ಟಬಲ್ ಆಗಿರ್ಬೋದು ಅಂತ. ಆದರೆ ಈ ದಿವಸ ಅದೇ ಒಂದು ಪೆಡಂಭೂತವಾಗಿ ಕಾಡ್ತಾ ಇದೆ. ನಾವು ಪ್ಲಾಸ್ಟಿಕ್ನ ಹೇಗೆ ದುರ್ಬಳಕೆ ಮಾಡ್ಕೊಂಡಿದ್ದೀವಿ ಅಂದರೆ, ಒಂದು ಚಾಕ್ಲೇಟ್ ತಗೊಳ್ಳೋಕ್ಕೆ ಹೋದಾಗಲೂ ಮಕ್ಕಳು ಪ್ಲಾಸ್ಟಿಕ್ ಬ್ಯಾಗಲ್ಲಿ ತಗೊಂಡು ಬರ್ತಾಯಿದ್ರು. ಈಗ ಕಾಲ ಬದಲಾಯಿತು. ನಮ್ಮ ದೇಶದಲ್ಲಿ ಎಲ್ಲರೂ ಸಹ ಈ ಒಂದು ಭಾರತವನ್ನು ಸ್ವಚ್ಛಗೊಳಿಸಬೇಕು, ಎಲ್ಲೂ ಸಹ ಕಸ ಇರಬಾರ್ದು, ಪ್ಲಾಸ್ಟಿಕ್ ನಿರ್ಮೂಲನೆ ಆಗಬೇಕು. ಸ್ವಚ್ಛ ಭಾರತದ ಒಂದು ಪರಿಕಲ್ಪನೆ ಬಂದ ನಂತರ ಅದೇ ಮಕ್ಕಳು, ಯಾವ ಮಕ್ಕಳು ಶಾಪಿಗೆ ಹೋದಾಗ ಚಾಕ್ಲೇಟ್ ತಗೊಂಡಾಗ ಪ್ಲಾಸ್ಟಿಕ್ ಬ್ಯಾಗಲ್ಲಿ ತರ್ತಾ ಇದ್ದರು, ಈಗ ಪ್ಲಾಸ್ಟಿಕ್ ಬ್ಯಾಗ್ ಬೇಡ ಅಂತ ಹೇಳ್ತಿದ್ದಾರೆ. ಆ ಮಕ್ಕಳು ಎಲ್ಲೇ ಕಸ ಕಂಡರೂ ಅದನ್ನು ಕಲೆಕ್ಟ್ ಮಾಡಿ ಅವರ ಶಾಲಾ ವಠಾರವನ್ನು ಕ್ಲೀನಾಗಿ ಇಟ್ಕೊಳ್ಳುವ ಒಂದು ಪರಿಕಲ್ಪನೆ ಮೂಡಿದೆ, ಆ ಪ್ರಜ್ಞೆ ಮೂಡಿದೆ. ಮಕ್ಕಳಿಂದ ಇದು ಶುರುವಾಗಿರೋದು ಅತ್ಯಂತ ಸಂತಸದ ವಿಚಾರ. ಆದಾಗ್ಯೂ ನಮ್ಮ ದೇಶದ ಎಲ್ಲರಲ್ಲೂ ನಾವು ಅರಿವು ಮೂಡಿಸಬೇಕಾಗಿದೆ. ಈ ಕರಾವಳಿ ತೀರ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಅಮೇರಿಕಾ, ಜಪಾನ್ ಅಂತ ಬೇರೆ ದೇಶಗಳಿಗೆ ಹೋದಾಗ ಬೀಚಲ್ಲಿ ಕಸ ಕಾಣೋದೇ ಇಲ್ಲ, ಅಷ್ಟು ನೀಟಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಜನರಲ್ಲಿ ಅರಿವು ಇದೆ. ನಾವು ಸಹ ಕಸವಾಗಿ ಪ್ಲಾಸ್ಟಿಕ್ಕನ್ನು ಎಲ್ಲಿ ಬೇಕಲ್ಲೇ ಬಿಸಾಡಬಾರ್ದು. ಪ್ಲಾಸ್ಟಿಕ್ ಬಳಕೆಯನ್ನೇ ನಾವು ಸಂಪೂರ್ಣ ನಿಷೇಧ ಮಾಡಬೇಕು. ಆಗ ಮಾತ್ರ ನಮ್ಮ ಭಾರತ ಸ್ವಚ್ಛ ಭಾರತ ಆಗಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ನಮ್ಮ ಮಂಗಳೂರಿನ ಮೀನುಗಾರಿಕಾ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕ ವೃಂದದವರು, ಕೋಸ್ಟ್ ಗಾರ್ಡ್ನ ಎಲ್ಲ ಸದಸ್ಯರು ಬಂದುಬಿಟ್ಟು ಈ ತಣ್ಣೀರ್ಬಾವಿ ಬೀಚ್ನಲ್ಲಿ ಈ ಒಂದು ಶ್ರಮದಾನ ಕಾರ್ಯಕ್ರಮವನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೇವೆ. ಪ್ರತಿಯೊಬ್ಬರಲ್ಲೂ ಸ್ವಚ್ಛ ಭಾರತದ ಪರಿಕಲ್ಪನೆ ಹೀಗೆ ಶಾಶ್ವತವಾಗಿರಲಿ, ನಮ್ಮ ದೇಶ ಸ್ವಚ್ಛವಾಗಲಿ ಅಂತ ಬಯಸ್ತಾ ಇದ್ದೇವೆ. ನಮ್ಮ ತಮಿಳುನಾಡಿನಲ್ಲಿ ಚೆನ್ನೈನಲ್ಲಿರ್ತಕ್ಕಂಥ ರಾಷ್ಟ್ರೀಯ ಕರಾವಳಿ ಸಂಶೋಧನಾ ಸಂಸ್ಥೆ ಹಾಗೂ ಭೂವಿಜ್ಞಾನ ಸಚಿವಾಲಯ ಇವರ ನಿರ್ದೇಶನದ ಪ್ರಕಾರ ನಮ್ಮ ಮೀನುಗಾರಿಕಾ ಕಾಲೇಜು ಮಂಗಳೂರಿನಲ್ಲಿರ್ತಕ್ಕಂಥ ಕಾಲೇಜಿನ ವತಿಯಿಂದ ನಾವು ಈ ದಿನ ಅಂತಾರಾಷ್ಟ್ರೀಯ ಕಡಲ ಸ್ವಚ್ಛತಾ ದಿನಾಚರಣೆಯನ್ನು ನಾವು ಈ ತಣ್ಣೀರ್ಬಾವಿಯಲ್ಲಿ ನಾವು ಆಚರಿಸ್ತಾ ಇದ್ದೀವಿ. ಈ ವಿಶೇಷವಾದ ದಿನದಂದು ಕೇವಲ ಪ್ಲಾಸ್ಟಿಕ್ ಮಾತ್ರವಲ್ಲದೆ ಏನೆಲ್ಲ ತ್ಯಾಜ್ಯ ವಸ್ತುಗಳೆಲ್ಲ ಇಲ್ಲಿ ಬರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಬಳಸಿದಾದಮೇಲೆ ಎಲ್ಲಿ ಬೇಕಂದ್ರಲ್ಲಿ ಬಿಸಾಡ್ತಾರೆ. ಆ ಬಿಸಾಡಿಬಿಟ್ಟು ಮತ್ತು ಕೊನೆಗೆ ಅದು ಸಮುದ್ರಕ್ಕೆ ಸೇರ್ತದೆ. ನೀರಲ್ಲಿ ಸೇರಿದಾಗ ಜಲಚರ ಪ್ರಾಣಿಗಳಿಗೆ ತುಂಬ ಹಾನಿ ಆಗ್ತದೆ. ಈ ಹಾನಿ ಆಗ್ತಕ್ಕದ್ದನ್ನು ತಡೆಸಲಿಕ್ಕೆ ಮತ್ತು ಅದರ ಬಗ್ಗೆ ನಾವು ಸ್ವಲ್ಪ ಅರಿವು ಮೂಡಿಸಲಿಕ್ಕೆ ಈ ಒಂದು ವಿಶೇಷವಾದ ಕಾರ್ಯಕ್ರಮ ಈ ದಿನ ತಣ್ಣೀರ್ಬಾವಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ಇದು ಪ್ರತಿ ವರ್ಷ ಸೆಪ್ಟೆಂಬರ್ 3ನೇ ಶನಿವಾರದಂದು ಹಮ್ಮಿಕೊಳ್ಳಬೇಕು ಅಂತ ಹೇಳಿ ಸುಮಾರು 33 ವರ್ಷದ ಹಿಂದೆ ಅಮೇರಿಕಾದಿಂದ ಪ್ರಾರಂಭವಾದಂತಹ ಕಾರ್ಯಕ್ರಮ. ನಮ್ಮ ದೇಶದಲ್ಲಿ ಇದರ ಬಗ್ಗೆ ಹೆಚ್ಚಿಗೆ ಜನರಿಗೆ ಗೊತ್ತಿಲ್ಲ. ಹಾಗಾಗಿ ಈ ಕಾರ್ಯಕ್ರಮದ ಮೂಲಕ ಒಂದು ಚಿಕ್ಕ ಪ್ರಯತ್ನ ನಮ್ಮ ಮೀನುಗಾರಿಕಾ ಮಹಾವಿದ್ಯಾಲಯ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕ ಹಾಗೂ ಶಿಕ್ಷಕೇತರ ವೃಂದದವರದಿಂದ ನಡೆಸ್ತಿರ್ತಕ್ಕಂಥ ಕಾರ್ಯಕ್ರಮ. ನಮ್ಮ ಜೊತೆಗೆ ಇಲ್ಲಿ ತಣ್ಣೀರ್ಬಾವಿನ ಬೀಚ್ ಅಸೋಸಿಯೇಷನ್ನ ಪಣಿಕರ್ ಅವರು ಇದ್ದಾರೆ, ಅವರು ಕೂಡ ನಮಗೆ ಕೈ ಜೋಡಿಸಿದ್ದಾರೆ. ಅದರ ಜೊತೆ ಇಲ್ಲಿ ಸಾರ್ವಜನಿಕರು ಕೂಡ ಸೇರಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾರ್ಥಿಗಳು ಈ ತಣ್ಣೀರ್ಬಾವಿನ ಬೀಚಿನಲ್ಲಿ ಇರ್ತಕ್ಕಂಥ ಎಲ್ಲ ವೇಸ್ಟ್ಗಳನ್ನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ರಾಶಿ ಮಾಡಿದ್ದೀವಿ. ಈಗ ನಮ್ಮ ಮುನ್ಸಿಪಾಲ್ಟಿಯವರು ಬಂದುಬಿಟ್ಟು ಇವೆಲ್ಲ ಗಾರ್ಬೇಜ್ ಏನೆಲ್ಲ ಇದೆ ಅದನ್ನೆಲ್ಲ ಸಪರೇಟ್ ವಿಂಗಡಣೆ ಮಾಡಿಬಿಟ್ಟು ಅದನ್ನೆಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ನಾವು ಕಳೆದ 7.5 ವರ್ಷದಿಂದ ನಮಗೆ ಟೂರಿಸಂ ಪ್ರವಾಸ ಇಲಾಖೆಯವರು ನಮ್ಮ ಯೋಜಕ ಇಂಡಿಯಾ ಸಂಸ್ಥೆಗೆ ಇದನ್ನು ಲೀಸಲ್ಲಿ ಕೊಟ್ಟಿದ್ದಾರೆ. ನಾವು ನಮ್ಮಿಂದ ಈ ಬರುವ ಸಾಧಾರಣ 2013 ಇಲ್ಲಿ ತಗೊಂಡಾಗ ಯಾರು ಒಂಥರ ಭಯದ ವಾತಾವರಣದಲ್ಲಿದ್ದರು, ಇಲ್ಲಿ ಬರಬೇಕಾ ಬೇಡ ಅಂತ ಒಂದು ವಾತಾವರಣ ಸೃಷ್ಟಿಯಾಗಿತ್ತು. ಆದರೆ ಈಗ ನಮಗೆ ಭಾಳ ಮನಸ್ಸಿಗೆ ತೃಪ್ತಿ ಇದೆ. ಯಾಕಂದರೆ ಈಗ ಮಂಗಳೂರಿನ ಮೂಲೆಯಿಂದ, ಮಂಗಳೂರಿನ ಮಾತ್ರವಲ್ಲ, ಜಿಲ್ಲೆಯಿಂದ ಮಾತ್ರವಲ್ಲ, ರಾಜ್ಯದಿಂದ ಮಾತ್ರವಲ್ಲ, ರಾಷ್ಟ್ರ ಮಟ್ಟದಿಂದ ಇಲ್ಲಿ ನಮ್ಮ ಒಂದು ಟೂರಿಸ್ಟ್ ಸೆಂಟ್ರಾಗಿ, ಒಂದು ಮಾದರಿ ಬೀಚ್ ಆಗಿ ಇಲ್ಲಿ ಪರಿವರ್ತನೆಯಾಗಿದೆ. ಅದಕ್ಕೆಲ್ಲ ಮುಖ್ಯ ಕಾರಣ ಇಲ್ಲಿಯ ನಮ್ಮ ಸಂಸ್ಥೆ ನಮಗೆ ನಮ್ಮ ಕೊಟ್ಟಂಥ ಏನು ಮಾರ್ಗದರ್ಶನ ಕೊಟ್ಟಿದ್ದಾರೋ ಅದನ್ನು ನಾವು ಅಕ್ಷರ ಪಾಲನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೆ. ಅದು ಮಾತ್ರವಲ್ಲ, ನಮ್ಮ ಊರ ಜನರು, ಊರಿನವರು ಹಾಗೂ ಇಲ್ಲಿಯ ನಾಗರಿಕರು ಹಾಗೂ ಬಹಳಷ್ಟು ಸಂಸ್ಥೆಗಳು, ಲಯನ್ಸ್ ಇರ್ಬೋದು ಅಥವಾ ಸಾಮಾಜಿಕ ಸಂಸ್ಥೆ ಇರ್ಬೋದು, ಮಹಾನಗರ ಪಾಲಿಕೆ ಇರ್ಬೋದು ಅಥವಾ ಪೊಲೀಸ್ ಇಲಾಖೆ ಇರ್ಬೋದು, ಎಲ್ಲರೂ ಇಷ್ಟರಲ್ಲಿ
ನಮ್ಮ ಸರ್ವೋತ್ತಮಕ್ಕೆ ಅಭಿವೃದ್ಧಿಗೋಸ್ಕರ ಎಲ್ಲರೂ ಬಹಳ ಚೆನ್ನಾಗಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಮತ್ತು ನಾವು ಯಾವುದೇ ಒಂದು ಸಂದರ್ಭದಲ್ಲಿ ಅವ್ರನ್ನ ಕರೆದಾಗ ಅವರು ಯಾವುದೇ ಒಂದು ಸಮಯ ಅಂತ ನೋಡ್ತಾ ಇಲ್ಲ. ಅದೇ ರೀತಿ ನಮ್ಮ ಸಂಸ್ಥೆಯವರಾದಂಥ ಶ್ರೀ ಜಗದೀಶ್ ಬೋಳೂರು ಮತ್ತು ಟೀಮ್ ಅವರು ಎಲ್ಲಿ ತನಕ ಅಂತ ಹೇಳಿದರೆ ಅವರಿಗೆ ಅಂತ ಹೇಳಿದರೆ ಒಂದು ಇದೇ ಊರಿನವರಾದ ಕಾರಣ ಇದನ್ನೊಂದು ಮಾದರಿ ಬೀಚ್ ಮಾಡಬೇಕು ಅಂತ ಹೇಳೊಂದು ಬಹಳ ಒಂದು ಒಳ್ಳೆಯ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ. ಅದನ್ನು ನಾವು ಸಂಪೂರ್ಣ ಯಶಸ್ವಿಯಾಗಲಿಕ್ಕೆ ನಾವು ಪಣ ತೊಟ್ಟು ಭಾಳ ವರ್ಷದಿಂದ ಕೆಲಸ ಮಾಡ್ತಾಯಿದ್ದೇವೆ. ಇವತ್ತು ಇದೇ ರೀತಿ ನಮ್ಮ ಫಿಶರೀಸ್ ಕಾಲೇಜಿನವರು ಬಂದಿದ್ದಾರೆ. ಹಾಗೂ ನಮ್ಮ ಕೋಸ್ಟ್ ಗಾರ್ಡ್ನವರು ಪ್ರತಿ ವರ್ಷ ಬರ್ತಾ ಇದ್ದಾರೆ. ಬಂದು ಅವರು ಹಾಗೆ ಅವರು ಮಾತ್ರ ಬೇರೆ ಬೇರೆ ಸಂಸ್ಥೆಯವರು ಕಾಲೇಜಿನವರಿರ್ಬೋದು, ಹೈಸ್ಕೂಲ್ನವರಿರ್ಬೋದು ಆಗಾಗ ಬರ್ತಾ ಇರ್ತಾರೆ. ನಮ್ಮಿಂದ ಆದಷ್ಟು ಮ್ಯಾನ್ಯುವಲ್ ಇದನ್ನು ಹಾಕಿ ನಾವು ಆದಷ್ಟು ಇದನ್ನು ಕ್ಲೀನ್ ಮೇಂಟೈನ್ ಮಾಡ್ತಾ ಇದ್ದೇವೆ. ಆದರೂ ಕೂಡ ಅವರೆಲ್ಲ ಹೆಚ್ಚಿನ ಸಾಕು. ಯಾಕೆಂತ ಹೇಳಿದರೆ ಇದು ನಮ್ಮ ಮನೆ ಅಂಗಳ ಗುಡಿಸೋ ಸಮುದ್ರ ಪಕ್ಕ ಗುಡಿಸೋದಕ್ಕೆ ವ್ಯತ್ಯಾಸ ಇದೆ. ಯಾಕೆಂತ ಹೇಳಿದರೆ ಎಲ್ಲರೂ ಕೈ ಜೋಡಿಸಿದರೆ ಮಾತ್ರ ಯಾವುದೇ ಒಂದು ಕಾರ್ಯಕ್ರಮ ಆಗ್ಬೋದು. ಅದು ಮಾತ್ರವಲ್ಲ, ನಮ್ಮ ಎಲ್ಲ ಕಾರ್ಯಕ್ರಮಕ್ಕೂ ನಮ್ಮ ಎಲ್ಲ ಮಂಗಳೂರಿನ ಮಾಧ್ಯಮದವರು ಕೂಡ ನಮಗೆ ಭಾಳಷ್ಟು ಸಹಕರಿಸಿದ್ದಾರೆ. ಎಲ್ರಿಗೂ ನಾನು ನಮ್ಮ ಸಂಸ್ಥೆ ಪರವಾಗಿ ನಾನು ಪುನರಪಿ ಅವರಿಗೆ ತಮಗೆಲ್ಲರಿಗೂ ಧನ್ಯವಾದವನ್ನು ಕೋರ್ತಾ ಇದ್ದೇನೆ. ನಮ್ಮ ಮೇಜರ್ ಗುರಿ ಏನು ಅಂತ ಹೇಳಿದರೆ ಸಮುದ್ರವನ್ನು ಕಾಪಾಡುವುದು ಮತ್ತು ಅದರಲ್ಲಿರುವ ಫಿಶಸ್ ಮತ್ತು ತುಂಬ ಸಮುದ್ರದ ಪ್ರಾಣಿಗಳು ಹಾಗೆ ಹಲವಾರು ಪ್ರಾಣಿಗಳನ್ನು ನಾವು ಪೊಲ್ಯೂಷನ್ ಈ ಪ್ಲಾಸ್ಟಿಕ್ ಪೇಪರ್ ಮತ್ತು ಹಲವಾರು ನೆಟ್ ಮುಂತಾದವುಗಳಿಂದ ಅದನ್ನು ಕಾಪಾಡುವುದಕ್ಕಾಗಿ. ಏಕೆಂದರೆ ಮೀನುಗಳು ಪ್ಲಾಸ್ಟಿಕ್ ಅದನ್ನೆಲ್ಲ ತಿಂದಾಗ ಅದು ನಾವು ತಿಂದಾಗ ನಮಗೆ ಪ್ರಾಬ್ಲಮ್ ಆಗುತ್ತೆ. ಇದರಿಂದ ಮುಂದೆ ನಮಗೂ ಡೇಂಜರ್. ಅದಕ್ಕೋಸ್ಕರವಾಗಿ ನಾವು ಮುಂಜಾನೆ ಬಂದು ತುಂಬ ಪೊಲ್ಯೂಷನಿಂದು ಎಲ್ಲ ಬ್ಯಾಗ್ಸ್ ಎಲ್ಲ ತೊಗೊಂಡು ಎಲ್ಲ ಕ್ಲೀನ್ ಮಾಡಿದ್ದೇವೆ. ಈ ಥರ ಹಲವಾರು ಮತ್ತೆ ಮುಂದೆ ಪ್ರೋಗ್ರಾಮ್ಗಳಾಗಿ ಹೀಗೆ ಎಲ್ಲ ಜನರಲ್ಲಿ ಅವೇರ್ನೆಸ್ ಉಂಟಾಗಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿತ್ತು. ನಮ್ಮ ಕಾಲೇಜು ಇವತ್ತು ಕ್ಲೀನ್ ದ ಬೀಚ್ ಅನ್ನೋ ಒಂದು ಪ್ರೋಗ್ರಾಮ್ನ ಇಲ್ಲಿ ಸೆಟಪ್ ಮಾಡಿದೆ ಈ ಒಂದು ಬೀಚ್ನಲ್ಲಿ. ಇದ್ರದ್ದು ಮೇನ್ ಇಂಟೆನ್ಷನ್ ಏನಂದರೆ
ನೆಕ್ಸ್ಟ್ ಯೂತ್ಸ್ಗೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಅಂತ ನಮ್ಮ ಎನ್ವೈರನ್ಮೆಂಟ್ ಕನ್ಸರ್ವೇಷನ್ ವಿಷಯದಲ್ಲಿ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಅಂತ. ಯಾಕೆ ಅಂದರೆ ಇತ್ತೀಚೆಗೆ ಎಲ್ಲರೂ ಅಷ್ಟೊತ್ತಿಂದ ಹಂಗೆ ಎಲ್ಲ ಕ್ಲೀನ್ ಮಾಡ್ತಿದ್ದೀವಿ, ಅಲ್ಲೆಲ್ಲ ನಾವು ನೋಡ್ತಿದ್ದೀವಿ ಸಣ್ಣ ಸಣ್ಣ ಸ್ಯಾಶೆಗಳು, ಸಿಗ್ರೆಟ್ಸ್ಗಳು, ಅದು ಇದು ಪೆನ್ಸು, ಸಿಲ್ಲಿ ಮ್ಯಾಟರ್ಸ್ಗಳೆಲ್ಲ ಎಲ್ಲ ಕಡೆ ಬಿದ್ದಿದೆ. ಅವರು ಹೆಸ್ಯಾಗಿಂತ ಮುಂಚೆನೇ ಅವರು ತಲೆಯಲ್ಲಿ ಒಂದು ಇರಬೇಕು ಅನ್ನೋದೊಂದು ಮೆಸೇಜು ಎಲ್ಲರಿಗೂ ಸಿಗಬೇಕು ಅನ್ನೋದು. ಈ ಥರ ಪ್ರೋಗ್ರಾಮ್ಸ್ಗಳು ಮುಂದೆ ನಡೆದರೆ ಎಲ್ಲರಿಗೂ ಫಸ್ಟು ಕೋಸ್ಟಲ್ ಸೈಡಿಂದ ಸ್ಟಾರ್ಟ್ ಆಗಬೇಕು. ಯಾಕೆಂದರೆ ಇಲ್ಲಿನ ಜನಗಳು ತಿಳ್ಕೊಂಡ್ರೆ ಮಾತ್ರ ನೆಕ್ಸ್ಟು ತಿಳ್ಕೊಳ್ಳೋಕ್ಕೆ ಸಾಧ್ಯ. ಸೊ ಅದಕ್ಕೆ ಈ ಪ್ರೋಗ್ರಾಮ್ ನನಗಂತೂ ತುಂಬ ಇಷ್ಟ ಆಯಿತು. This was a job I always wanted to do. So this is my first initiative that my college has given so much, so kind of a big opportunity for me to care about the environment, to make initiative steps to protect the environment. Thank you. ಇವತ್ತು ನಾವು ಇಂಟರ್ನ್ಯಾಷನಲ್ ಕೋಸ್ಟಲ್ ಕ್ಲೀನಿಂಗ್ ಅಪ್ ಡೇ ಮಾಡ್ತಾ ಇದ್ದೇವೆ. ಏಕೆಂದರೆ ನಾವು ಯೂಸ್ ಮಾಡೋಂಥ ಪ್ಲಾಸ್ಟಿಕ್ನ ಫಿಶಸ್ ತಿಂದುಬಿಟ್ಟು ಅದು ಫಿಶಸ್ಗೆ ಅದಕ್ಕೆಲ್ಲ ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ ಮತ್ತು ಅದು ಡೈಜೆಷನ್ ಕರೆಕ್ಟ್ ಆಗೋಲ್ಲ. ಸೊ ಅದರಿಂದ ಫಿಶಸ್ ಡೆತ್ ಜಾಸ್ತಿ ಆಗ್ತಾಯಿದೆ. ಸೊ ಅದನ್ನು ಕಂಟ್ರೋಲ್ ಮಾಡೋಕ್ಕೋಸ್ಕರ ಪೀಪಲ್ಸು ಪ್ಲಾಸ್ಟಿಕ್ ಯೂಸೇಜ್ನ ಕಡಿಮೆ ಮಾಡಬೇಕು. ಹಾಗೆ ಮತ್ತು ಜಾಸ್ತಿ ಇವಾಗ ನಮ್ಮ ಸರ್ ಹೇಳಿದ್ರು ಪ್ಲಾಸ್ಟಿಕ್ ಲೈಕ್ ಪೇಸ್ಟ್, ಬ್ರಷಸ್ ಮತ್ತು ಸ್ಟ್ರಾ ಇವನ್ನೆಲ್ಲ ಯೂಸ್ ಮಾಡೋದ್ರಿಂದ ಅವು ಡಿಕಂಪೋಸಿಷನ್ ಬೇಗ ಆಗೋಲ್ಲ. ಸೊ ಅದು ಎನ್ವೈರ್ಮೆಂಟ್ನ ಪೊಲ್ಯೂಟ್ ಮಾಡುತ್ತೆ. ಹಾಗೆ ಸಮುದ್ರದಲ್ಲಿ ಕೂಡ ವೇರಿಯೇಷನ್ಸ್ನ ಕ್ರಿಯೇಟ್ ಮಾಡುತ್ತೆ. ಸೊ ನಾವು ಜಾಸ್ತಿ ಪ್ಲಾಸ್ಟಿಕ್ ಕಡಿಮೆ ಯೂಸ್ ಮಾಡೋದ್ರಿಂದ ಎನ್ವೈರ್ಮೆಂಟ್ನ ಜಾಸ್ತಿ ಆಕ್ಸಿಜನ್ ಲೆವೆಲ್ನ ಜಾಸ್ತಿ ಇಂಪ್ರೂವ್ ಮಾಡ್ಬೋದು. ಹಾಗೆ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ನ ಕಡಿಮೆ ಕೂಡ ಮಾಡ್ಬೋದು. ಸೊ ಇದರಿಂದ ಈ ಥರ ಕ್ಲೀನಿಂಗ್ ಅಪ್ಸ್ ಡೇನ ಪ್ರೋಗ್ರಾಮ್ಸ್ ಆರ್ಗನೈಸ್ ಮಾಡೋದ್ರ ಮುಖಾಂತರ ನಮ್ಮ ಎನ್ವೈರ್ಮೆಂಟ್ನ ಕ್ಲೀನಾಗಿ ಇಟ್ಕೋಬೋದು. ಇಂಟರ್ನ್ಯಾಷನಲ್ ಕೋಸ್ಟಲ್ ಕ್ಲೀನಪ್ ಡೇಯನ್ನು ನಾವು ಆಚರಿಸ್ತಿದ್ದೇವೆ. ಇದರಲ್ಲಿ ನಾನು ಪಾಲ್ಗೊಳ್ಳಿ ನನಗೆ ಒಳ್ಳೆಯ ಅವಕಾಶವನ್ನು ನಮ್ಮ ಕಾಲೇಜು ನಮಗೆ ಒದಗಿಸಿಕೊಟ್ಟಿದೆ. ಈಗ ಮೋದಿಜಿ 2017ರಲ್ಲಿ ಇದು ಸ್ವಚ್ಛ ಭಾರತ್ ಅಭಿಯಾನವನ್ನು ಹಮ್ಮಿಕೊಂಡ್ರು. ಅದು ಈಗ ಒಬ್ಬರಿಂದಲೇ ಮಾಡಿದರೆ ಅದು ಒಂದು ಪೂರ್ಣ ಕಂಪ್ಲೀಟಾಗಿ ಅದು ಸಕ್ಸಸ್ ಆಗಲ್ಲ. ಅದನ್ನೇ ಎಲ್ಲರೂ ಕೈ ಜೋಡಿಸಿ ಅದನ್ನು ಮಾಡಿದರೆ ಅದಕ್ಕೆ ಸಕ್ಸಸ್ ಅಂತ ಕಾಣುತ್ತೆ. ಒಂದು ದೇಶ ಮುಂದುವರಿಬೇಕಂತಂದರೆ ಒಬ್ಬರಿಂದನೇ ಆಗೋದಿಲ್ಲ. ಅದು ನಮ್ಮ ಯೂತ್ಸು ಮತ್ತು ಎಲ್ಲರೂ ಕೈ ಜೋಡಿಸಿದರೆ ಅದು ನಮ್ಮ ದೇಶ ಒಂದು ಒಳ್ಳೆ ಪ್ರಗತಿಯತ್ತ ಸಾಗಿ ಒಳ್ಳೆ ಕ್ಲೀನ್ ಕಂಟ್ರಿ ಅಂತ ಆಗುತ್ತೆ. ಆ ಥರ ಬೇರೆ ದೇಶದಲ್ಲಿ ನೋಡಿದರೆ ಪ್ರತಿಯೊಂದು ಎಲ್ಲ ಪ್ಲೇಸ್ಗಳು ಫುಲ್ ಎಲ್ಲಿ ನೋಡಿದರೂ ಕ್ಲೀನಾಗೇ ಇರುತ್ತೆ. ನಮ್ಮ ದೇಶದಲ್ಲಿ ಮಾತ್ರ ಅಲ್ಲಿಯ ಎಜುಕೇಷನ್ ಇರಲ್ಲ. ಇದೇ ಪಟ್ಟಣದಲ್ಲಿ ಎಲ್ಲ ನಾವೇ ಎಜುಕೇಟೆಡ್ ಆಗಿ ಇಲ್ಲಿ ನಾವೇ ಪ್ಲಾಸ್ಟಿಕ್ಕನ್ನು ಪ್ಲಾಸ್ಟಿಕ್ ಎಲ್ಲ ಎಲ್ಲಿ ಬೇಕಲ್ಲಿ ಎಸೆದು ಇಲ್ಲಿ ನಾವೇ ಪೊಲ್ಯೂಷನ್ ಮಾಡಿ ಅದನ್ನೇ ಇನ್ನು ಹೊಳ್ಳಿ ತಾವು ಹೇಳೋರೆ ಅದು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಿ ಎಲ್ಲಿ ಬೇಕಲ್ಲಿ ಎಸಿತಾ ಇರೋದು. ಇದು ಇವತ್ತಿನ ಮ್ಯಾಟ್ರ್. ಇವತ್ತು ನಮ್ಮ ಇಲ್ಲಿ ಇವತ್ತು ಮಾಡ್ತಿರೋದು ಪ್ಲಾಸ್ಟಿಕ್ ಕ್ಲೀನಪ್ ಡೇಸ್. ಅದರಲ್ಲೇ ಇವತ್ತು ಪ್ಲಾಸ್ಟಿಕ್ ಚೀಲನ ನಾವು ಯೂಸ್ ಮಾಡಿದ್ದೆವು. ಅದೊಂದು ನಮಗೆ ಬೇಸರದ ಸಂಗತಿ. ಈಗ ಪ್ರತಿಯೊಂದು ಸ್ಟೆಪ್ಪಲ್ಲಿ ನಾವು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡೋದನ್ನು ಕಡಿಮೆ ಮಾಡಿದೆವು ಅಂದರೆ ಎಲ್ಲ ಕಡೆ ಅದು ಕ್ಲೀನ್ ಅಂತ ಒಂದು ಅನಿಸ್ಕೊಳ್ಳುತ್ತೆ. ಈ ಕಾರ್ಯಕ್ರಮನ ಬರೀ ಒಂದಿನಕ್ಕೆ ಹಮ್ಮಿಕೊಂಡ್ರೆ ಮಾತ್ರ ಸೀಮಿತ ಆಗಲ್ಲ. ಇವತ್ತು ಸ್ವಚ್ಛತೆ ಮಾಡ್ಬೇಕಂತೇಳಿ ಎಲ್ಲರೂ ಮನೋಭಾವ ಬರ್ತದೆ. ಇವತ್ತೊಂದು ದಿವಸ ಕ್ಲೀನ್ ಮಾಡಿಬಿಟ್ರೆ ಇದು ಬೀಚ್ ಕ್ಲೀನ್ ಆಗ್ತದಾ? ಆಗಲ್ಲ. ಎಲ್ಲರೂ ಯೂಸ್ ಮಾಡ್ತಾನೆ ಇದೆ. ಇದನ್ನು ಕೇರ್ ತೊಗೋಬೇಕು. ಪ್ರತಿಯೊಬ್ಬನ ಮನಸ್ಸಲ್ಲಿ ಬರಬೇಕು, ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು, ನನ್ನ ದೇಶ ಉದ್ಧಾರ ಆಗಬೇಕು ಅಂತೇಳಿ ಪ್ರತಿಯೊಬ್ಬರ ಮನಸ್ಸಲ್ಲಿ ಇರಬೇಕು. ಆ ಮನೋಭಾವನ ಮೂಡಿಸ್ಬೇಕು ಅಂತ ಚಳುವಳಿ ಮಾಡಬೇಕು. ಎಜುಕೇಟೆಡ್ ನಾವೇ ಪ್ಲಾಸ್ಟಿಕ್ ಯೂಸ್ ಮಾಡಿಬಿಟ್ರೆ ಅನ್ಎಜುಕೇಟೆಡ್ ಹೆಂಗೆ ಯೂಸ್ ಮಾಡ್ತಾರೆ? ರೂರಲ್ ಏರಿಯಾದಲ್ಲಿ ಜಾಸ್ತಿ ಪೊಲ್ಯೂಷನ್ ಆಗ್ತಿದೆ. ಇವಾಗ ನೋಡಿ, ಇದು ಪ್ಲಾಸ್ಟಿಕ್ ಮಾತ್ರ ಫಿಶಸ್ಗೆ ಅಫೆಕ್ಟ್ ಮಾಡ್ತದೆ ಅಂತ ತಿಳ್ಕೊಂಡ್ರೆ ತಪ್ಪು. ಇಲ್ಲೇ ಒಂದು ಕೆಮಿಕಲ್ ಫ್ಯಾಕ್ಟ್ರಿ ಇದೆ. ಅದು ಎಷ್ಟು ಗಟ್ಟಲೆ ವಾಟರ್ ಕೆಮಿಕಲ್ಸನ್ನು ಬಿಡ್ತಾರೆ ಸೀಗೆ. ಅದು ಅಫೆಕ್ಟ್ ಮಾಡಲ್ವಾ ಸೀಗೆ? ಪ್ರತಿಯೊಂದು ಫಿಶು ಪಾಯ್ಸನ್ ಆಗ್ತಿದೆ. ಅದನ್ನು ತಿಂದರೆ ಮನುಷ್ಯನಿಗೆ ಎಷ್ಟು ಅಫೆಕ್ಟ್ ಆಗ್ತದೆ? ಅದನ್ನ ಯೋಚನೆ ಮಾಡೋಕೆ ಬರೀ ಪ್ಲಾಸ್ಟಿಕ್ ಮಾತ್ರ ಫಿಶಸ್ಗೆ ಅಫೆಕ್ಟ್ ಮಾಡ್ತಿದೆ ಅಂದರೆ ಅಲ್ಲ, ಅದು ಕೆಮಿಕಲ್ಸ್ ಕೂಡ ಅಲ್ಲಿ ಎಫೆಕ್ಟ್ ಮಾಡ್ತಾಯಿದೆ. ಆಮೇಲೆ ಪ್ರತಿಯೊಬ್ಬರು ತಿಳ್ಕೊಬೇಕು. ನಾವು ಎಜುಕೇಟೆಡ್ ಆದವರು ಹೇಳಬೇಕು ಅನ್ಎಜುಕೇಟೆಡ್ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು. ಈಗ ಪ್ಲಾಸ್ಟಿಕ್ನಿಂದ ಯೂಸ್ ಮಾಡಲೇಬೇಕು ಅಂದರೆ ಪ್ರಾಕ್ಟೀಸನ್ನು ರೀಸೈಕಲ್ ಮಾಡೋ ಪ್ಲಾಸ್ಟಿಕ್ಕನ್ನು ಮಾತ್ರ ಯೂಸ್ ಮಾಡಬೇಕು. ಇಲ್ಲಾಂದರೆ ಯಾಕೆ ಯೂಸ್ ಮಾಡಬೇಕು? ಅದರಿಂದ ನಮ್ಗೆ ಅಫೆಕ್ಟ್ ಆಗ್ತದೆ ಗೊತ್ತಿದ್ದರೂ ನಾವು ಯೂಸ್ ಮಾಡ್ತೀವಿ. ಅದನ್ನು ನಮ್ಮ ಪ್ರತಿಯೊಬ್ಬರು ತಿಳ್ಕೊಬೇಕು. ಪ್ಲಾಸ್ಟಿಕ್ಕನ್ನು ಬ್ಯಾನ್ ಮಾಡ್ತೇವೆ ಅಂದರೆ ಕಂಪ್ಲೀಟಾಗಿ ಬ್ಯಾನ್ ಮಾಡಿ. ಈಗ ಬ್ಯಾನ್ ಮಾಡಿದ್ರು ಎಷ್ಟೋ ಜನ ಯೂಸ್ ಮಾಡ್ತಾಯಿದ್ದಾರೆ ಗೊತ್ತಿಲ್ಲ, ಹೌದು ತಾನೆ? ಅದನ್ನೆಲ್ಲರೂ ಕಂಪ್ಲೀಟಾಗಿ ಬ್ಯಾನ್ ಮಾಡಬೇಕು. ಮಾಡಿದರೆ ಮಾತ್ರ ಅದು ದೇಶ ಡೆವಲಪ್ಮೆಂಟ್ ಆಗ್ತದೆ. ಅದು ಪ್ರತಿಯೊಬ್ಬನ ಮನಸ್ಸಲ್ಲಿ ಬರಬೇಕು, ಮಾಡಬೇಕು.
ಈ ದಿನ ನಮ್ಮ ಕಾಲೇಜು ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ನಮಗೆಲ್ಲ ತುಂಬ ಖುಷಿ ತಂದಿದೆ. ವಿದ್ಯಾರ್ಥಿಗಳಲ್ಲಿ ಇಂಥ ಒಂದು ಮನೋಭಾವ ಬೆಳೆಸೋದು ಎಲ್ಲ ವಿದ್ಯಾಸಂಸ್ಥೆಗಳು ಮಾಡಬೇಕಂತ ನಾನು ಕೇಳ್ಕೊತೀನಿ. ಯಾಕೆಂದರೆ ಬರೀ ಎಜುಕೇಷನ್ ಕೊಡೋದ್ರಿಂದ ಏನಾಗೋದಿಲ್ಲ. ಈ ರೀತಿ ಒಂದು ಇನಿಷಿಯೇಟಿವ್ಗಳನ್ನು ವಿದ್ಯಾರ್ಥಿಗಳಲ್ಲಿ ಅವ್ರ ಮನಸ್ಸಿನಲ್ಲಿ ತುಂಬಿದಾಗ ಒಬ್ಬರು ಕಲಿತ್ರೆ ಅವರು ಇನ್ನೊಬ್ರಿಗೆ ಹೇಳ್ತಾರೆ. ಆದ್ದರಿಂದ ಪ್ರಗತಿಯಲ್ಲಿ ಸಾಗ್ತೀವಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನೋಡ್ಬೋದು ನಾವಿಲ್ಲಿ ಹೆಚ್ಚು ಕಾಣೋದು ಪ್ಲಾಸ್ಟಿಕ್. ಅಂದರೆ ಇಲ್ಲಿ ಬಂದಂಥ ಟೂರಿಸ್ಟ್ ಏನು ಬರ್ತಾರೆ ಅವರು ಬಿಸಾಡಿದಂಥ ಫುಡ್ ಪ್ಯಾಕೆಟ್ಸ್, ಸ್ಟ್ರಾಸ್ ಮತ್ತು ಅದರ್ ಪ್ಲಾಸ್ಟಿಕ್ಸ್ ಲೈಕ್ ಕವರ್ಸ್ ಅವ್ರು ಏನು ತಂದಿರ್ತಾರೆ, ಪ್ಲಾಸ್ಟಿಕ್ ಸಿಂಗಲ್ ಯೂಸ್ ಅಂತ ನಾವು ಹೇಳ್ತೀವಿ ಅದು. ನಂತರ ಮತ್ತು ಅದಾದಮೇಲೆ ಮತ್ತೆ ಕಾಣೋಂಥ ಪ್ಲಾಸ್ಟಿಕ್ ಆದರೆ ನಮ್ಮ ಫಿಷರ್ಮ್ಯಾನ್ಸ್ ಏನು ಬೋಟ್ ಮೇಲೆ ಯೂಸ್ ಮಾಡ್ತಾರೆ, ನೆಟ್ದಾಗಲಿ ವೈರ್ ಆಗಲಿ ಪ್ಲಾಸ್ಟಿಕ್ ರೋಪ್ಸ್ ಆಗಲಿ, ಇದನ್ನೆಲ್ಲ ನಾವು ಕೇಳ್ಕೊಳ್ಳೋದೇನೆಂದರೆ ಫಿಷರ್ಮ್ಯಾನ್ಸ್ ಎಲ್ಲ ತಮ್ಮ ಬೋಟಲ್ಲಿ ಒಂದು ಡಸ್ಟ್ಬಿನ್ ಥರ ಇಟ್ಕೊಂಡ್ರೆ ಅವರು ತಿನ್ನುವಂಥ ಆಹಾರ ಪದಾರ್ಥಗಳು ಅದರ ವೇಸ್ಟು ಇದನ್ನೆಲ್ಲ ತಮ್ಮ ಒಂದು ಡಸ್ಟ್ಬಿನಲ್ಲಿ ಹಾಕಿ ಸರಿಯಾಗಿ ಅದೊಂದು ವಿಲೇವಾರಿ ಮಾಡಿದರೆ ಈ ರೀತಿ ಆಗೋದಿಲ್ಲ ಅಂತ ನನ್ನ ಅನಿಸಿಕೆ. ಮೊದಲನೇದಾಗಿ ಕ್ಲೀನಿಂಗ್ ಅನ್ನೋದು ಎಲ್ಲಿ ಯಾವಾಗ ಸ್ಟಾರ್ಟ್ ಆಗ್ಬೇಕಂತ ಹೇಳಿದ್ರೆ ಪ್ರತಿಯೊಂದು ಮನೆಯಲ್ಲಿ, ಅಂದರೆ ಮಗು ಹುಟ್ಟಿದಾಗಲಿಂದ ಅವರಿಗೆ ಅವೇರ್ನೆಸ್ ಅಂತ ಹೇಳಿದ್ರೆ ಅವ್ರಿಗೆ ತಿಳುವಳಿಕೆನೇ ಹೇಳ್ಕೊಡ್ಬೇಕು. ಆ ತಿಳುವಳಿಕೆ ಹೇಳ್ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಈ ಪ್ಲಾಸ್ಟಿಕ್ ಏನಾಗುತ್ತೆ. ಈಗ ವರ್ಲ್ಡಲ್ಲಿ ಈಗ ಮೇಯ್ನ್ ಥ್ರೆಟ್ಗಳು ಬಂತು ಅಂದರೆ ಒಂದು ನ್ಯೂಕ್ಲಿಯರ್ ಥ್ರೆಟ್ ಅಂತ ಹೇಳ್ತಾರೆ ಅಥವಾ ವಾರ್ಗಳಾಗಿ ಬಂತು ಅಂತ ಹೇಳ್ತಾರೆ. ಅದೇ ಥರ ಇದೊಂದು ಪ್ಲಾಸ್ಟಿಕ್ ಕೂಡ ಒಂದು ಹ್ಯೂಮನ್ ಒಂದು ಕಮ್ಯುನಿಟಿಗೆ ಒಂದು ಥ್ರೆಟ್ ಇದು. ಈ ಥ್ರೆಟ್ನ ಹೇಗೆ ನಾವು ಟ್ಯಾಕಲ್ ಮಾಡ್ಬೇಕಂತ ಹೇಳಿದ್ರೆ ಮೊದಲನೇದಾಗಿ ಅವೇರ್ನೆಸ್ ಫಸ್ಟು, ನಂತರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪಾಲಿಸಿ ಮೇಕರ್ಸ್ ಯಾರು ಇರ್ತಾರೆ, ಗೌರ್ಮೆಂಟ್ ಆಗಲಿ NGOಗಳಾಗಲಿ ಪಾಲಿಸಿ ಮೇಕರ್ಸ್ ತುಂಬ ಎಫರ್ಟ್ ಆಗಿ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಒಂದಾಗುತ್ತೆ. ಮೊದಲನೇದು ಅವೇರ್ನೆಸ್ಸೇ ಫಸ್ಟ್ ಪ್ರೈಮರಿ ಥಿಂಗ್ ಆಗಬೇಕು. ನಂತರ ಪಾಲಿಸಿ ಇಂಪ್ಲಿಮೆಂಟ್ ಮಾಡಿದ್ರೆ ಎಲ್ರಿಗೂ ಅವೇರ್ನೆಸ್ ಸಿಗುತ್ತೆ. ಹಾಗಾಗಿ ಇವಾಗ ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾರ್ಥಿಗಳು ಯಾರು ಇರ್ತಾರೆ ಅವರಿಗೆ ಪ್ರತಿ ಶಾಲೆಗಳಿಗೆ ಹೋಗಿ ಕಾಲೇಜ್ಗಳಿಗೆ ಹೋಗಿ ಅವ್ರನ್ನ ಅವೇರ್ನೆಸ್ ಮೂಡಿಸೋದು. ನಂತರ ಈಗ ಇನ್ನು ಕೋಸ್ಟಲ್ ಬತ್ತು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಅಗಾಧವಾದ ಕರಾವಳಿ ತೀರ ಇದೆ. ಕರಾವಳಿ ತೀರದಲ್ಲಿ ಮೊದಲನೇದಾಗಿ ಒಂದು ಟೂರಿಸಮ್ ಇರಬೇಕು. ಆ ಟೂರಿಸಮ್ ಯಾವ ಥರ ಇರಬೇಕಂದ್ರೆ ಜುಡಿಷಿಯಲಿ ಟೂರಿಸಮ್ ಡೆವಲಪ್ಮೆಂಟ್ ಆಗಬೇಕು. ಅದೇ ಥರ ಯಾರಿಗೂ ಹಾರ್ಮ್ ಆಗಬಾರ್ದು. ಅದು ಇದೇ ಸಮುದ್ರದಲ್ಲಿ ಮತ್ಸ್ಯ ಸಂಪನ್ಮೂಲಗಳನ್ನೆಲ್ಲ ಡಿಪ್ಲೀಟ್ ಆಗ್ತಾಯಿದೆ ಈ ಪ್ಲಾಸ್ಟಿಕ್ಕಿಂದನೇ. ಸೊ ಅದರ ನಾನು ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ ಪ್ರತಿಯೊಬ್ಬರು ಭಾರತದ ಸಮಸ್ತ ನಾಗರಿಕರಲ್ಲಿ ವಿನಂತಿ ಏನಂತ ಹೇಳಿದ್ರೆ ಎಲ್ಲರೂ ಕೂಡ ಪ್ಲಾಸ್ಟಿಕ್ಕನ್ನು ಕೈಬಿಡಿ. ನಿಮ್ಮ ಮೊದಲೇನಾವಲ್ಲ ಮುಂಚೆ ನಾವು ಚಿಕ್ಕವರಿದ್ದಾಗಿನ ಮನೇಲಿ ಸಂತೆಗೆಲ್ಲ ಮಾರ್ಕೆಟಿಗೆ ಹೋಗ್ತಾರೆ, ಮನೇಲಿ ಗನಿ ಬ್ಯಾಗ್ಗಳನ್ನ ಕ್ಯಾರಿ ಮಾಡ್ತಾಯಿದ್ರು. ಈಗ ಯಾರೂ ಹೋಗೋದಿಲ್ಲ, ಸುಮ್ಮನೆ ಕೈ ಆಡಿಸ್ಕೊಂಡು ಹೋಗ್ತಾರೆ. ಸೊ ಈಗಲೇ ಒಂದು ನಿಮ್ಮಲ್ಲಿ ಏನೋ ಎಲ್ಲೇ ಹೊರಟರು ಬ್ಯಾಗ್ಗಳನ್ನ ಕ್ಯಾರಿ ಮಾಡ್ಕೊಳ್ಳಿ ಮತ್ತು ಪ್ಲಾಸ್ಟಿಕ್ ಯೂಸ್ ಮಾಡೋಣ ಆದಷ್ಟು ಕಡಿಮೆ ಮಾಡಿ ಅಂತ ಹೇಳ್ಕೊಂಡು ನಿಮ್ಮಲ್ಲಿ ವಿನಂತಿಸ್ಕೊಂಡು. ವೀಕ್ಷಕರೇ, ನಾವು ನೋಡ್ಕೊಂಡು ಬಂದ್ವಿ ತಣ್ಣೀರುಬಾವಿ ಬೀಚ್ನಲ್ಲಿ ಯಾವ ರೀತಿಯಾದಂಥ ಸ್ವಚ್ಛತಾ ಕಾರ್ಯಕ್ರಮವನ್ನು ಮೀನುಗಾರಿಕಾ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿರ್ಬೋದು, ಉಪನ್ಯಾಸಕರು ಇರ್ಬೋದು, ಜೊತೆಗೆ CISF ಅದೇ ರೀತಿ ಭಾರತೀಯ ಕೋಸ್ಟ್ ಗಾರ್ಡ್ನ ಸಿಬ್ಬಂದಿಗಳು ಯಾವ ರೀತಿಯಾಗಿ ಕ್ಲೀನ್ ಮಾಡಿದ್ರಿ ಅನ್ನುವಂಥದ್ದನ್ನು ಇವಾಗ ನಾವು ತೋರಿಸ್ತಾ ಇರುವಂಥದ್ದು ದೇರೆಬೈಲ್ ಕೊಂಚಾಡಿಯಲ್ಲಿರುವಂತಹ ಶಾರದಾ ಪೂಜಾ ಸಮಿತಿಯವರ ಸ್ವಚ್ಛತಾ ಕಾರ್ಯಕ್ರಮವನ್ನು. ನಿಜಕ್ಕೂ ನಾವು ಅವರನ್ನು ಅಭಿನಂದಿಸಲೇಬೇಕಾಗುತ್ತೆ. ಯಾಕಂತಂದರೆ ನಾವು ಸಾಮಾನ್ಯವಾಗಿ ಯಾವುದೇ ರೀತಿಯಾದಂಥ ಹಬ್ಬ ಹರಿದಿನಗಳು ಬಂದಾಗ ಅಥವಾ ಇನ್ನಿತರ ವಿಶೇಷ ಕಾರ್ಯಕ್ರಮಗಳನ್ನು ನಾವು ಪ್ರಚುರಪಡಿಸೋದು ಯಾವ ರೀತಿ ಅಂತಂದರೆ ಎಲ್ಲೋ ಫ್ಲೆಕ್ಸ್ ಹಾಕ್ತೀವಿ, ಬ್ಯಾನರ್ ಅಳವಡಿಸ್ತೀವಿ, ಇನ್ನೊಂದಿಷ್ಟು ಧ್ವನಿವರ್ಧಕಗಳನ್ನು ಬಳಸ್ತೀವಿ, ಊರಿಡೀ ಪ್ರಚಾರ ಮಾಡ್ತೀವಿ. ಆದರೆ ಇವರು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಇವತ್ತು ಪ್ರಚಾರ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿರುವಂಥದ್ದು. ಊರಿಗೆಲ್ಲ ಏನು ಈ ರೀತಿಯಾದಂಥ ಕಾರ್ಯಕ್ರಮ ನಡೀತಾ ಇದೆ ಎನ್ನುವಂಥದ್ದನ್ನು ತೋರ್ಪಡಿಸಬೇಕು ಅಥವಾ ಪ್ರಚಾರ ಮಾಡಬೇಕು ಅನ್ನೋದು ನಿಟ್ಟಿನಲ್ಲಿ ಇವರು ಇಳಿದಿರುವಂಥದ್ದು ನಿಜಕ್ಕೂ ಒಂದು ವಿಶೇಷ ಕಾರ್ಯಕ್ರಮಕ್ಕೆ. ಅದು ಏನು ಅಂತಂದರೆ ಸ್ವಚ್ಛತಾ ಕಾರ್ಯಕ್ರಮ. ಹೌದು, ದೇರೆಬೈಲ್ ಕೊಂಚಾಡಿಯಲ್ಲಿರುವಂಥ ಶ್ರೀ ಶಾರದಾ ಪೂಜಾ ಸಮಿತಿಯವರು ಪ್ರತಿ ವರ್ಷವೂ ಕೂಡ ಅವರು ಇಲ್ಲಿ ದಸರಾ ಹಬ್ಬಕ್ಕೆ ಬಂದಾಗ, ಅಂದರೆ ನವರಾತ್ರಿ ಹಬ್ಬ ಬಂದಾಗ ಶಾರದಾ ವಿಗ್ರಹವನ್ನು ಪ್ರತಿಷ್ಠಾಪಿಸುವಂಥ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಇಟ್ಕೊಂಡೇ ಬಂದಿದ್ದಾರೆ. ಅದಕ್ಕೂ ಕೂಡ ಒಂದು ಇತಿಹಾಸ ಇದೆ. ಸುಮಾರು 50 ವರ್ಷಗಳ ಇತಿಹಾಸ ಇದೆ. ಈ ಬಾರಿ ಅದು ಸುವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಒಂದಿಷ್ಟು ಸಂಭ್ರಮವಿರುತ್ತೆ, ಖುಷಿ ಇರುತ್ತೆ, ಜೋರಾದಂಥ ಧಾರ್ಮಿಕ ಇರ್ಬೋದು, ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿರುವಂಥದ್ದು. ಆದರೆ ಈ ಶಾರದಾ ಪೂಜಾ ಸಮಿತಿಯವರು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಥಿಂಕ್ ಮಾಡಿದ್ದಾರೆ. ನಮ್ಮ ಊರವರಿಗೆಲ್ಲ ಪ್ರಚಾರ ಪಡಿಸಬೇಕು, ನಮ್ಮ ಊರವರೆಲ್ಲ ಕೈ ಜೋಡಿಸಬೇಕು ಎನ್ನುವಂಥ ನಿಟ್ಟಿನಲ್ಲಿ, ನಾವು ಕೈ ಜೋಡಿಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಸಂಘಟನಾತ್ಮಕ ಚಟುವಟಿಕೆ ನಡೆಸಬೇಕಾಗುತ್ತೆ. ಆದರೆ ಇವರು ಅದೆಲ್ಲಕ್ಕಿಂತ ಮೀರಿ
ಸ್ವಚ್ಛತಾ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿರುವಂಥದ್ದು ದೇರೆಬೈಲ್ ಕೊಂಚಾಡಿಯಲ್ಲಿರುವಂಥ ರಾಮ ಮಂದಿರ, ಅಂದರೆ ಎಲ್ಲಿ ಅವರು ಶಾರದಾ ವಿಗ್ರಹವನ್ನು ಪ್ರತಿಷ್ಠಾಪಿಸ್ತಾರೆ ಅಲ್ಲಿಂದಲೇ ಆರಂಭಿಸಿ ಅವರು ದೇರೆಬೈಲ್ ಕೊಂಚಾಡಿಯಲ್ಲಿರುವಂಥ ಕರ್ನಾಟಕ ಬ್ಯಾಂಕ್ ತನಕ ಇವತ್ತಿನ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬನ್ನಿ ಅವರ ಸ್ವಚ್ಛತಾ ಕಾರ್ಯಕ್ರಮವನ್ನು ನೋಡ್ಕೊಂಡು ಬರೋಣ. ಇವತ್ತಿನ ನಮ್ಮ ಈ ಕಾರ್ಯಕ್ರಮವನ್ನು ನಾವು ಶಾರದಾ ಪೂಜಾ ಸಮಿತಿ ಸುವರ್ಣ ಮಹೋತ್ಸವದ ದೇರಬೈಲು ಕೊಂಚಾಡಿಯ ಈ ರಾಮ ಮಂದಿರದಲ್ಲಿ ನಾವು 29ನೇ ತಾರೀಕಿಗೆ ಇದನ್ನು ನಾವು ಶಾರದವನ್ನು 29ರಿಂದ 7ನೇ ತಾರೀಕುವರೆಗೆ ನಾವು ಪ್ರತಿಷ್ಠೆ ಮಾಡಿ ಅದರ 50ನೇ ವರ್ಷದ ರಜತ ಮಹೋತ್ಸವವನ್ನು ನಾವು ಆಚರಿಸ್ತೇವೆ. ಆದುದರಿಂದ ನಾವು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮ ರಾಮ ಮಂದಿರದಿಂದ ಕರ್ನಾಟಕ ಬ್ಯಾಂಕ್ ದೇರಬೈಲ್ವರೆಗೆ ಹಮ್ಮಿಕೊಂಡರಾಗಿದ್ದಾರೆ. ಅದಕ್ಕಾಗಿ ಇವತ್ತು ಒಂದು 50ರಿಂದ 100 ಜನ ಬಂದಿದ್ದಾರೆ. ಭಾಳ ಸಂತೋಷದ ವಿಷಯ. ನಾವು ಯಾವಾಗ ಸಹ ಮೊದಲು ಸ್ವಚ್ಛತೆಯನ್ನು ಕಾಪಾಡಬೇಕು. ಎಲ್ಲಿ ಹೋದರೆ ಸಹ ಒಂದು ಈಗ ಸ್ವಚ್ಛತೆ ವಿಷಯದಲ್ಲಿ ಭಾಳ ನಾವು ಅಗತ್ಯವಾದ ಕೆಲಸ ಮಾಡಬೇಕಾಗಿ, ಸ್ವಚ್ಛತೆ ಇಲ್ಲದ್ರೆ ಈ ನೆರೆ ಬರೋದು ಮತ್ತು ತುಂಬ ಈಗ ಅನಾಹುತ ಆಗಿದೆ. ಆದುದರಿಂದ ನಾವು ಮನೆಯಲ್ಲಿ ಹೇಗೆ ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ನಮ್ಮ ಮನೆಯನ್ನು ಹೇಗೆ ಸ್ವಚ್ಛ ಇಡ್ತೇವೆ ಹಾಗೆ ನಾವು ಪರಿಸರವನ್ನು ಸಹ ನಾವು ಒಳ್ಳೆ ರೀತಿಯಿಂದ ಸ್ವಚ್ಛವಾಗಿ ಇಟ್ಟುಕೊಂಡ್ರೆ ನಮ್ಮ ದೇಶ ಮತ್ತು ಇಡೀ ನಮ್ಮ ರಾಷ್ಟ್ರವೇ ಸಹಿತ ಈಗ ಒಳ್ಳೆ ಸುಧಾರಿಸಿಕೊಂಡು ಅಂತ ಹೇಳಿ ನಮ್ಮ ಬಂದ ಅಂತ ಎಲ್ಲರಿಗೂ ನಾನು ಅವರಿಗೆ ಕೃತಜ್ಞತೆ ಮತ್ತು ನಾನು ಎಲ್ಲರಿಗೆ ನಮ್ಮ ಶಾರದಾ ಸಮಿತಿ ಉತ್ಸವದ ಕೇಂದ್ರ ಸಮಿತಿಯ ಎಲ್ಲರಿಗೂ ಪದಾಧಿಕಾರಿಗಳು ಮತ್ತು ಸದಸ್ಯರಿಗೂ ಮತ್ತು ಎಲ್ಲ ಹತ್ತಿರದವರೇ ಸಹ ಬಂದು ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ನಾನೊಂದು ಧನ್ಯವಾದವನ್ನು ಹೇಳ್ತೇನೆ. ದೇರಬೈಲ್ ಕೊಂಚಡೆ ಈ ಒಂದು 50ನೇ ವಾರ್ಷಿಕೋತ್ಸವ ಶಾರದಾ ಮಹೋತ್ಸವ. ಇದರಲ್ಲಿ ಊರಿನವರು ಜಾತಿ ಮತ ರಾಜಕೀಯ ಭೇದವಿಲ್ಲದೆ ಈ ಸಲ ಒಟ್ಟಾಗಿ ನಾವು ಕೆಲಸ ಮಾಡ್ತಿದ್ದೇವೆ. ಅದರ ಒಂದು ಅವೇರ್ನೆಸ್ನ ಮುಖಾಂತರ ಇವತ್ತೊಂದು ಸ್ವಚ್ಛತಾ ಅಭಿಯಾನ ಮಾಡಿಕೊಂಡಿದ್ದೇವೆ. 2 ತಾರೀಕಿಂದ ಇಲ್ಲಿ ಕಾರ್ಯಕ್ರಮ ಶುರುವಾಗ್ತದೆ. ಈ ಸಲ ಒಂದು ಹೊಸತು ರಜತ ಪ್ರಭಾವಳಿ ಕೂಡ ದೇವಿಗೆ ಕೊಡ್ತಾ ಇದ್ದೇವೆ. ಹಾಗೆ ತುಂಬ ವಿಜೃಂಭಣೆಯಿಂದ ಆಚರಿಸುವ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ದೇರಬೈಲ್ ಕೊಂಚಡಿ ಮಾತ್ರ ಅಲ್ಲ ಎಲ್ಲ ಸ್ಥಳೀಯರಿಗೂ ಇಲ್ಲಿ ಆದ್ಯತೆಯನ್ನು ನೀಡಿದ್ದೇವೆ. ಪ್ರತಿದಿನ ಸ್ವಚ್ಛತೆ ಉಂಟು, ಇಲ್ಲ ಅಂತಲ್ಲ, ಆದರೆ ಜನರಿಗೆ ಈ ಊರಿನ ಜನರಿಗೆ ನಾವೊಂದು ಈ ರೀತಿ ಶಾರದಾ ಮಹೋತ್ಸವ ಮಾಡ್ತಿದ್ದೇವೆ ಅನ್ನೋ ಒಂದು ಅವೇರ್ನೆಸ್ಸಿಗೋಸ್ಕರ ಈ ಒಂದು ಸ್ವಚ್ಛತಾ ಅಭಿಯಾನವನ್ನು ಕೈಗೊಂಡಿದ್ದೇವೆ. ಇಲ್ಲಿಂದ ರಾಮ ಮಂದಿರದಿಂದ ಹೊರಟು ಕರ್ನಾಟಕ ಬ್ಯಾಂಕ್ ಮೇನ್ ರೋಡ್ವರೆಗೆ ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈಗ ಶಾರದಾ ಮಹೋತ್ಸವ ಒಂದು ಹಬ್ಬ ಆದರೂ ಸಹ ಆ ಸ್ವಚ್ಛತೆ ಮುಖಾಂತರ ನಾವು ಹೇಗೆ ಹಬ್ಬ ಆಚರಿಸಬೇಕಂತ ಒಂದು ಜನರಿಗೆ ತೋರಿಸಿಕೊಡಬೇಕು. ಹಾಗೆಲ್ಲದೆ ಎಲ್ಲರಿಗೂ ಇಲ್ಲಿ ಒಂದು ಈ ಕಾರ್ಯಕ್ರಮ ಆಗ್ತಾ ಉಂಟು ಎನ್ನುವ ಒಂದು ನಿಟ್ಟಿನಲ್ಲಿ ಈ ಒಂದು ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಸುಮಾರು 49 ವರ್ಷಗಳಿಂದ ನಿರಂತರವಾಗಿ ಈ ಶಾರದಾ ಪೂಜಾ ಕಾರ್ಯಕ್ರಮವು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮ ಮತ್ತು ಮಕ್ಕಳಿಗೆ ಶಿಕ್ಷಣ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಈ ಶಾರದಾ ಪೂಜಾ ಸಮಿತಿ ಮಾಡಿದೆ. ಆದರೆ ಈ ವರ್ಷ ವಿಜೃಂಭಣೆಯಿಂದ 49ನೇ ವರ್ಷ ಮುಗಿದು 50ನೇ ವರ್ಷ ಸುವರ್ಣ ಮಹೋತ್ಸವ ಸಮಿತಿ ಒಂದು ವಿಶೇಷ ಸಮಿತಿಯನ್ನು ರಚಿಸಿಕೊಂಡು ಕಾರ್ಯಕ್ರಮ ಮಾಡ್ತಿದ್ದೇವೆ. ಈಗಾಗಲೇ ಇಬ್ಬರು ಮಾತಾಡಿದ್ದಾರೆ. ಅದು ನಾವು ಹೇಳುವುದೇನೆಂದರೆ ಮಾಧ್ಯಮದ ಮುಖಾಂತರ ಎಲ್ಲ ಇಡೀ ಅಂದರೆ ಮಂಗಳೂರು ದಸರಾ ಪ್ರಥಮವಾಗಿದ್ದರೆ ವೆಂಕಟರಮಣ ದೇವಸ್ಥಾನ ದ್ವಿತೀಯ ಸ್ಥಾನದಲ್ಲಿದೆ. ಆದರೆ ನಮ್ಮದು ಇಲ್ಲಿ 3ನೇ ಸ್ಥಾನದಲ್ಲಿದೆ. ಈ ನಿಟ್ಟಿನಲ್ಲಿ ನಾಡಿದ್ದು ನಮ್ಮ ಈ ಸುವರ್ಣ ಮಹೋತ್ಸವ ಸಮಯಕ್ಕೆ ಎಲ್ಲ ಈ ಮಾಧ್ಯಮದ ಮೂಲಕ ವಿನಂತಿಸಿದರೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಮಂಗಳೂರಿನ ಎಲ್ಲ ಜನತೆ ಕೂಡ ಇಲ್ಲಿ ಭಾಗವಹಿಸಬೇಕಾಗಿ ನಾವು ಕಳಕಳಿಯಿಂದ ವಿನಂತಿಸ್ತೇವೆ.
ಇಲ್ಲಿ ನಮ್ಮ ಭಜನಾ ಮಂದಿರದಲ್ಲಿ ಕಳೆದ 49 ವರ್ಷಗಳಿಂದ ಶಾರದೆ ಮಾತೆಯನ್ನು ಪ್ರತಿಷ್ಠಾಪಿಸಿ ನಾವೀಗ ಸುವರ್ಣ ಮಹೋತ್ಸವ ನಡೆಸಿದ್ದೇವೆ. ಇದರ ಒಂದು ಅಂಗವಾಗಿ ನಾವು ಪರಿಸರವನ್ನೆಲ್ಲ ಸ್ವಚ್ಛಗೊಳಿಸುವಂತಹ ಒಂದು ಅಭಿಯಾನ ಸಾರ್ವಜನಿಕರು ಕೂಡ ಈ ನಾವು ಮಾಡೋ ಕೆಲಸದಿಂದ ಅವರಿಗೊಂದು ಏನೋ ಒಂದು ಸಂದೇಶ ಹೋಗ್ಬೋದು ಅಂತ ನಮ್ಮ ಒಂದು ಅನಿಸಿಕೆ. ಅದರಿಂದ ಯಾರು ಕೂಡ ಪರಿಸರದವರು ಅಥವಾ ಯಾರು ಕೂಡ ಈ ಕಸವನ್ನು ಅಲ್ಲಲ್ಲಿ ಬಿಸಾಡದೆ ನಾವೀಗ ಸ್ವಚ್ಛ ಮಾಡ್ತಾ ಹೋಗ್ತಾ ನೋಡ್ತಾ ಇದ್ದೇವೆ. ಅಲ್ಲಲ್ಲಿ ಎಲ್ಲ ಪ್ಲಾಸ್ಟಿಕ್ಕಿದ್ದು ಜರ್ದದ್ದು ಹಾಗೂ ಮತ್ತು ತಿಂಡಿದ್ದು ಆ ಲೇಸ್ ಅದ್ರದ್ದು ಅದೆಲ್ಲ ಎಲ್ಲ ಕಡೆ ಅದೇ ಕಾಣ್ತಾ ಇದೆ. ಅದನ್ನು ದಯವಿಟ್ಟು ಜನರಿಗೆ ನಾವು ಒಂದು ಸಂದೇಶ ಕೊಡೋದೇನೆಂದರೆ, ನೀವು ಯಾರು ಇಂತಹ ವಸ್ತುಗಳನ್ನು ಸಾರ್ವಜನಿಕವಾಗಿ ಬಿಸಾಡಬೇಡಿ. ನೀವು ತಿಂದು ಅದನ್ನು ಕಿಸೆಯಲ್ಲಿ ಇಟ್ಟುಕೊಂಡು ಮನೆಯಲ್ಲಿ ಡಸ್ಟ್ಬಿನ್ಗೆ ಹಾಕಿ ಅದನ್ನು ಕಾರ್ಪೊರೇಷನ್ ಬರ್ತಾ ಇದ್ದಾರೆ ನಗರ ಪಾಲಿಕೆಯಿಂದ, ಅವರಿಗೆ ಅದನ್ನು ಹಸ್ತಾಂತರಿಸಂತೆ ನಾನು ಕೇಳಿಕೊಳ್ತಾ ಇದ್ದೇವೆ. ವೀಕ್ಷಕರೇ, ಈ ವಾರದಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಮಂಗಳೂರು ನಗರವನ್ನು ಸ್ವಚ್ಛ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಯತ್ನಗಳು ನಿರಂತರವಾಗಿ ನಡೀತಿದೆ. ಅದರಲ್ಲೂ ಕೂಡ ಈ ವಾರದಲ್ಲಿ ನಾವು ಪ್ರಮುಖವಾಗಿ ಒಂದು ಕಡೆಯಲ್ಲಿ ಬೀಚ್ ಆದರೆ ಇನ್ನೊಂದು ಕಡೆಯಲ್ಲಿ ನಗರವನ್ನು ಕ್ಲೀನ್ ಮಾಡುವಂಥ 2 ತಂಡಗಳನ್ನು ಇವತ್ತು ನಾವು ನೋಡ್ಕೊಂಡು ಬಂದಿದ್ದೀವಿ. ಪ್ರಮುಖವಾಗಿ ತಣ್ಣೀರುಬಾವಿ ಬೀಚ್ನಲ್ಲಿ ಮೀನುಗಾರಿಕಾ ಮಹಾವಿದ್ಯಾಲಯ ಇರ್ಬೋದು, CISF ಇರ್ಬೋದು, ಕೋಸ್ಟ್ ಗಾರ್ಡ್ ಇರ್ಬೋದು, ಇವರೆಲ್ಲರೂ ಸೇರಿಕೊಂಡು ತಣ್ಣೀರುಬಾವಿ ಬೀಚ್ ಪರಿಸರವನ್ನು ಕ್ಲೀನ್ ಮಾಡೋದ್ರ ಜೊತೆಗೆ ಒಂದಿಷ್ಟು ಜಾಗೃತಿ ಜಾಥಾವನ್ನು ನಡೆಸೋದ್ರ ಜೊತೆಗೆ ಇನ್ನೊಂದು ಕಡೆಯಲ್ಲಿ ನಾವು ಬಂದಾಗ ಅಂದರೆ ದೇರಬೈಲ್ ಕೊಂಚಾಡಿ ಪರಿಸರಕ್ಕೆ ಬಂದಾಗ ಅಲ್ಲೊಂದು ತಂಡ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ತೊಡಗಿತ್ತು. ಅವರ ಸ್ವಚ್ಛತೆ ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಯಾಕಂತಂದರೆ ಹಬ್ಬ ಹರಿದಿನಗಳು ಬಂದಾಗ ನಾವು ಕಾರ್ಯಕ್ರಮಗಳನ್ನು ನಡೆಸ್ತೀವಿ, ಅಲ್ಲಿ ಒಂದಿಷ್ಟು ಸಂಭ್ರಮಿಸ್ತೀವಿ, ಖುಷಿ ಪಡ್ತೀವಿ, ಕಾರ್ಯಕ್ರಮಗಳನ್ನು ನಡೆಸ್ತೀವಿ. ಜೊತೆಗೆ ಅಲ್ಲೊಂದಿಷ್ಟು ಏನು ಅನ್ನ ನೀಡುವಂಥದ್ದು ಇರ್ಬೋದು, ಇನ್ನಿತರ ವ್ಯವಸ್ಥೆಗಳಿರ್ಬೋದು, ಊಟೋಪಚಾರದ ವ್ಯವಸ್ಥೆ ಅದೆಲ್ಲವನ್ನು ಮಾಡ್ತೀವಿ. ಆದರೆ ಪರಿಸರದ ಬಗ್ಗೆ ನಾವು ಯಾವತ್ತೂ ಕೂಡ ಅಷ್ಟು ಬೇಗ ಜಾಗೃತರಾಗೋದೇ ಇಲ್ಲ, ಒಂದು ಸ್ವಲ್ಪ ಕಡಿಮೆನೇ. ಆದರೆ ಶಾರದಾ ಪೂಜಾ ಸಮಿತಿಯವರು ದಸರಾ ಹಬ್ಬದ ನಿಮಿತ್ತ ಇಲ್ಲಿ ಏನು ಪ್ರತಿಷ್ಠಾಪಿಸಲಾಗುವಂಥದ್ದು ಶಾರದಾ ವಿಗ್ರಹ ಏನಿದೆಯಾ, ಶಾರದಾ ಮಹೋತ್ಸವ ಏನಿದೆಯಾ, ಆ ನಿಟ್ಟಿನಲ್ಲಿ ಅವರು ಸ್ವಚ್ಛತಾ ಕಾರ್ಯಕ್ರಮದ ಮೂಲಕ ಇವತ್ತು ಸಂಘಟನೆಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ, ಜೊತೆಗೆ ಕಾರ್ಯಕ್ರಮವನ್ನು ಪ್ರಚಾರ ಮಾಡೋದಕ್ಕೆ ಹೊರಟಿದ್ದಾರೆ. ವೀಕ್ಷಕರೇ, ಇದು ಈ ವಾರದಲ್ಲಿ ನಾವು ನೋಡಿರುವಂಥ 2 ತಂಡಗಳು ನಡೆಸಿರುವಂಥದ್ದು. ಅಂದರೆ ಒಂದು ಕಡೆಯಲ್ಲಿ ತಣ್ಣೀರುಬಾವಿ ಬೀಚಲ್ಲಿ, ಇನ್ನೊಂದು ಕಡೆಯಲ್ಲಿ ದೇರೆಬೈಲ್ ಕೊಂಚಾಡಿಯಲ್ಲಿ ಒಂದಿಷ್ಟು ಸಂಸ್ಥೆಗಳ ಸಹಯೋಗದಲ್ಲಿ ನಡೆದಿದೆ. ನಿಜಕ್ಕೂ ಆ ತಂಡಗಳನ್ನು ನಾವು ಅಭಿನಂದಿಸಬೇಕಾಗುತ್ತೆ. ಇನ್ನೊಂದು ಕಡೆಯಲ್ಲಿ ಮುಂದಿನ ವಾರ ನಿಮ್ಮೂರಿಗೂ ನಾವು ಬರ್ಬೋದು. ಯಾಕಂತಂದರೆ ಸ್ವಚ್ಛತೆಯ ಜೊತೆಗೆ ಯಾರಲ್ಲಿರ್ತಾರೆ, ಸ್ವಚ್ಛತೆಗೆ ಯಾರೆಲ್ಲ ಕರೆ ಕೊಡ್ತಾರೆ, ಸ್ವಚ್ಛತೆ ಯಾರೆಲ್ಲ ಪೋಷಕರಿದ್ದಾರೆ, ಅವರ ಜೊತೆಗೆ ನಮ್ಮ ಕುಡ್ಲ 24x7 ಒಂದು ಮಾಧ್ಯಮವಾಗಿ ತನ್ನ ಜವಾಬ್ದಾರಿ ನಿರ್ವಹಿಸಲಿಕ್ಕಿದೆ. ಇದೇ ಈ ವಾರದ ವಿಶೇಷ ಸಮಗ್ರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24x7. ಇದು ವಿಶ್ವಾಸದ ಪ್ರತಿಬಿಂಬ.